ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯ ರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಮಸ್ಕಾರ ವೀಕ್ಷಕರೇ, ಕ್ಷಯರೋಗ ಮುಕ್ತ ಕರ್ನಾಟಕ, ಕ್ಷಯರೋಗ ಮುಕ್ತ ಭಾರತದ ಭವ್ಯ ಕನಸನ್ನು ಸಾಕಾರಗೊಳಿಸಲು ಡಿಸೆಂಬರ್ 1, 2020ರಿಂದ ಡಿಸೆಂಬರ್ 31, 2020 ತನಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ನಡೆಯಲಿದೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯ ರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್-19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್-19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್-19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ. ಕೋವಿಡ್-19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ. ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆ ಆಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ! ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಕೇಳ್ರಿ, ಯಾರಿಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ. ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನದ ಸಮಯದಲ್ಲಿ ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಭೇಟಿ ನೀಡಿ ಕ್ಷಯರೋಗದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ. ಆರೋಗ್ಯ ಕಾರ್ಯಕರ್ತರು ನಿಮ್ಮಲ್ಲಿ ಕೋರುವ ಮಾಹಿತಿಯನ್ನು ಸರಿಯಾಗಿ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಂತಿ.